ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಟೈಮ್ ಬಂದು ಆಲ್ರೆಡಿ 3 o'clock ಆಗಿದೆ. ಜಿಯನ್ ಗಲಾಟೆ ಮಾಡ್ತಿದ್ದಾನೆ, ಸಖತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಗಲಾಟೆ ಜಾಸ್ತಿ ಆಗಿಬಿಟ್ಟಿದೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದಾಗಿಂದ. ಸೊ ಇವಾಗ ರೆಡಿ ಆಗಿಬಿಟ್ಟು ಜಯನಗರ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜಯನಗರ್ ಶಾಪಿಂಗ್ ವಿಡಿಯೋ ಮಾಡಿದೆ, ಬಟ್ ಇವಾಗ ಶಾಪಿಂಗ್ ಮಾಡ್ತೀನ ಇಲ್ವಾ ಗೊತ್ತಿಲ್ಲ. ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ನಿಮಗೆಲ್ಲ ತೋರ್ಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಇವಾಗ ರೆಡಿ ಆಗೋಣ. ಚಂದು ಜಯನಗರ್ ರೆಡಿ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವನಿಗೆ ತರಲೆ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಎಷ್ಟು ಡ್ರಾಮಾ ಮಾಡಿಕೊಂಡು ಸೌಂಡ್ ಮಾಡಿಕೊಂಡು ತರಲೆ ಮಾಡ್ತಿದ್ದಾನೆ. ಕುರ್ತಾ ನಿಮ್ಗೆ ತೋರಿಸಿದ್ನಲ್ಲ, ವೆಸ್ಟ್ ಸೈಡ್ ತೊಗೊಂಡಿದ್ನಲ್ಲ, ಅದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ರೆಡಿ ಆಗ್ಬಿಟ್ಟು ಹೋಗೋಣ. ಸೊ ಬಂದ್ವಿ, ಆಲ್ಮೋಸ್ಟ್ ರೀಚ್ ಆದ್ವಿ. ಚಂದು ಬರ್ಬೇಕಾದ್ರೆ ಅವ್ರದ್ದು ಹಳೇದು IBM ಆಫೀಸೆಲ್ಲ ತೋರಿಸ್ಕೊಂಡು ಬಂದರು ಕೋರ್ಮಂಗ್ಲ ಹತ್ರ. ಜಿಯೋ ಪಾಪಚ್ಚ ಮಲ್ಕೊಂಡು ಹತ್ತಿದ ತಕ್ಷಣ ಮಲಗ್ಬಿಟ್ಟ. ಇನ್ನೊಂದು 7 minutes ಇದೆ, ರೀಚ್ ಆಗ್ತೀವಿ. ಅವನು ಮಲಗಲಿ ಅಂತ ಸುಮ್ಮನಾದ್ವಿ ನಾವು. ಸ್ವಲ್ಪ ಮಲಗಿದ್ರೆ ಅವನು ಆರಾಮಾಗಿರ್ತಾನೆ, ಇಲ್ಲ ಅಂದರೆ ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾನೆ. ಅದಕ್ಕೆ ಈ ಕಡೆ ಬರೋದೇ ಒಂಥರ ಚೆನ್ನಾಗಿರುತ್ತೆ. ನಾವು ಬರೀ ಆ ಕಡೆನೇ ಇರ್ತೀವಲ್ವ, ಈ ಕಡೆ ಬಂದರೆ ಒಂಥರ ಏನೋ ಚೆನ್ನಾಗಿ ಅನ್ಸುತ್ತೆ ನನಗೆ. ಫ್ರೆಂಡ್ಸ್, ಬಂದಿದ ತಕ್ಷಣ ಮಳೆ ಬಂದ್ಬಿಡ್ತು. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಚಂದ ಇಲ್ಲಿ ಯಾವುದೋ ಕರ್ಕೊಂಡು ಬಂದರು, ಅದಿರಲಿಲ್ಲ. ಆಮೇಲೆ ಯಾವುದದು ಕೂಲ್ ಜಾಯಿಂಟ್ ಹೋಗಿ ಅಲ್ಲಿ ಜ್ಯೂಸ್ ಕುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಜಿಯನ್ ಅವರು ಚಾಕ್ಲೇಟ್ ಶೇಕ್ ಕುಡಿದು ಹೊಸ ಟಿ ಶರ್ಟ್ ಹಂಗೆ ಮಾಡ್ಕೊಂಡಿದ್ದೀವಿ. ಇದರಿಂದ ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಅದು ಜಿಯನ್ ಇಟ್ಕೊಂಡು ಮಳೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ, ಸ್ವಲ್ಪ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ತುಂಬ ಜಾಸ್ತಿ ಬರಲಿಲ್ಲ. ಅದೊಂದು ಸ್ವಲ್ಪ ಪರವಾಗಿಲ್ಲ. ಸೊ ಇಲ್ಲಿ ಹೋಗಿ ಜಯನಗರ್ 4th ಬ್ಲಾಕ್ ಹತ್ರ ಹೋಗಿ ಹೊರಗಡೆಯಿಂದ ಫಸ್ಟು ನೋಡಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ, ಮೇ ಬಿ ಬೇಗ ಬಂದಿದ್ವಿ ಅನಿಸುತ್ತೆ. ಬಟ್ ಈ ಸರಿ ತುಂಬ ಜನ ಇದ್ದರು. ಜಿಯನಲ್ಲಿ ಟಾಯ್ಸ್ ನೋಡ್ಬೇಕಂದ ಎಂಟರ್ ಆಗಿದ ತಕ್ಷಣ ಟಾಯ್ಸ್ ಇತ್ತು ಒಂದು, ಅದು ನೋಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ಹೋಗಿದ ತಕ್ಷಣ ಫಸ್ಟ್ ಸಿಕ್ಕಿದೆ ಇಲ್ಲಿ ಫುಟ್ವೇರ್ಸು. ಎಷ್ಟು ವೆರೈಟೀಸ್ ಇತ್ತು ಅಂದರೆ ಸಿಕ್ಕಾಬಟ್ಟೆ ವೆರೈಟೀಸ್ ಇತ್ತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಎಲ್ಲ 200 250 ರೇಂಜಲ್ಲಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಹೀಲ್ಸು ಆ ಥರದ್ದೆಲ್ಲ ಆದರೆ 400 450 ರೇಂಜಲ್ಲಿ ಸಿಗ್ತಾಯಿತ್ತು. ಸೊ ನಾನು ಶಾಪಿಂಗ್ ಏನೂ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಫುಟ್ವೇರ್ಸ್ ಎಲ್ಲ ನನ್ನ ಹತ್ರ ತುಂಬ ಇತ್ತು ಇವಾಗ, ಅದಕ್ಕೆ ಶಾಪಿಂಗ್ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಮಕ್ಳದಂತೂ ತುಂಬ ಕ್ಯೂಟ್ ಆಗಿತ್ತು. ಅದು ಗರ್ಲ್ಸ್ದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಕುರ್ತಾ ಸೆಟ್ಸು, ಕುರ್ತಾಸು, ಲೆಹೆಂಗಾಸು ಮತ್ತು ಹಾಫ್ ಸ್ಯಾರೀಸು, ಇದೆಲ್ಲ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಕುರ್ತಾ ಸೆಟ್ಸ್ ಎಲ್ಲ ನಿಮಗೆ 750 800 ರೇಂಜಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಈ ಥರ ನಿಮಗೆ ಹಾಫ್ ಸ್ಯಾರೀಸು ಇದೆಲ್ಲ 1500 1600 ರೇಂಜಲ್ಲಿತ್ತು. ಅಷ್ಟೇ ತುಂಬ ವೆರೈಟೀಸ್ ಇತ್ತು. ಕ್ಲೋತ್ಸು ಮತ್ತು ಅವ್ರಿಗೆ ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು, ನಾರ್ಮಲ್ ಬ್ಯಾಗ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ವೆರೈಟೀಸ್ ಇತ್ತು. ಹಾಗೆಯೇ ಈ ಥರ ಬ್ಯಾಗ್ಸ್ ಏನಿದೆ ಇದೆಲ್ಲ 300 350 ರೇಂಜಲ್ಲಿ ಸಿಗ್ತಾ ಇತ್ತು.
ಅಂದರೆ ಫುಲ್ ನಿಮಗೆ ಬಟ್ಟೆಗಳು, ಜೀನ್ಸು, ಟಾಪ್ಸು, ಕುರ್ತಾ ಸೆಟ್ಸು ಅದೇ ಅಂತ ಹೇಳ್ಬೋದು. ಸ್ವಲ್ಪ ಒಳಗಡೆ ಹೋದರೆ ಈ ಥರ ಪೂಜೆಗೆ ಬೇಕಾಗಿರೋಂಥ ಸಾಮಾನುಗಳು ಸಿಗುತ್ತೆ. ಅದು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬ ವೆರೈಟೀಸ್ ಇತ್ತು. ಪೂಜೆಗೆ ಅಲಂಕಾರಕ್ಕೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು, ಮತ್ತು ಕುಂಕುಮ ಕೊಡೋದಕ್ಕಾಗಿರ್ಬೋದು, ಇದೆಲ್ಲ ತುಂಬ ವೆರೈಟೀಸ್ ಇತ್ತು. ಅದು ಸ್ಟ್ಯಾಂಡ್ ತೊಗೊಳ್ಳೋಣ ಅಂತ ನೋಡಿದೆ. ಅವ್ರ ಹತ್ರ ಈ 2 ಪೀಸ್ ಇತ್ತು. 2 ಪೀಸು ಕೂಡ ಏನಾಗಿತ್ತು ಅಂದರೆ ಡ್ಯಾಮೇಜ್ ಆಗಿತ್ತು, ಕೊನೆಗೆ ತೊಗೊಳಕ್ಕಾಗಲಿಲ್ಲ. ಹಾಗೆ ಮುಂದೆ ಬಂದರೆ ಜ್ಯುವೆಲ್ರೀಸು ಇದೆಲ್ಲ ಇತ್ತು. ಕಲರ್ಫುಲ್ ಆಗಿರುತ್ತೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಅಲ್ಲೇ ಒಳಗಡೆ ಓಡಾಡ್ತಾನೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ಥರ ಶಾರ್ಟ್ ಕುರ್ತಾಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಹಿಂದೆ ಟೈಮ್ ಮಾಡೋದು ತುಂಬ ಲೂಸಾಗಿ ಅನಿಸುತ್ತೆ, ಆ ಥರದ್ದೆಲ್ಲ ಏನೂ ಆಗಲ್ಲ. ತುಂಬ ವೆರೈಟೀಸ್ ಇತ್ತು. ಹಾಗೆ ಈ ಪ್ಯಾಂಟ್ ಇಷ್ಟ ಆಯಿತು ನನಗೆ. ಸ್ಪೈಡರ್ ಮ್ಯಾನ್ ಇದ್ದ ಜಿಯನ್ಗೆ ಇಷ್ಟ ಆಗುತ್ತೆ ಅಂತ. ಬಟ್ ಅದು ಸೈಜ್ ಒಂದೇ ಇದ್ದಿದ್ದು, ಮತ್ತು ಒಂದೇ ಪೀಸ್, 2 ಪೀಸ್ ಇತ್ತು. 2 ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರೋ ಥರ ಇತ್ತು. ನೀವು ಶಾಪಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಶಾಪಿಂಗ್ ಮಾಡಿ. ಹಾಗೆ ಈ ಥರ ಟಾಪ್ಸ್ ಆಗಿರ್ಬೋದು 400-450 ರೇಂಜ್ ಇಲ್ಲಿತ್ತು. ಟಾಪ್ಸ್ ಕೂಡ ಅಷ್ಟೇ ತುಂಬ ಕ್ಯೂಟ್ ಆಗಿತ್ತು. ಒಂದು ಅಂಬ್ರೆಲಾ ಕೂಡ ತೊಗೊಂಡ. ಈ ಅಂಬ್ರೆಲಾ ತುಂಬ ಕ್ಯೂಟ್ ಆಗಿತ್ತು. ಒಂದು ಸ್ಪೈಡರ್ ಮ್ಯಾನ್ ತೊಗೊಂಡ. ಲಾಸ್ಟ್ ಟೈಮ್ ಇತ್ತು, ಒಂದು ಹಾಳಾಗಿತ್ತು. ಸೊ ಅಂಬ್ರೆಲಾ ಬೇಕಿತ್ತು, ಅದಕ್ಕೆ ತೊಗೊಂಡ್ವಿ. ಅದಾದಮೇಲೆ ಅಲ್ಲೇ ದರ್ಶಿನಿಗೆ ಹೋಗಿ ಒಂದು ಕಾಫಿ ಕೊಡಿದ್ವಿ. ಫಿಲ್ಟರ್ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ನಾವು ಹೊರಟ್ವಿ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ಇತ್ತು, ಅಲ್ಲಿ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ನಿಯರ್ ಬೈ ಯಾವುದಿದೆ ಅಂತ ಚೆನ್ನಾಗಿರೋದು. ಸೊ ಅದಕ್ಕೆ ಇಲ್ಲಿ ದೊನ್ನೆ ಬಿರಿಯಾನಿ ಇದೆ ಅಂತಿತ್ತು. ರೇಟಿಂಗ್ಸ್ ಕೂಡ ಚೆನ್ನಾಗಿತ್ತು. ಸೊ ಅಲ್ಲೇ ಹೋದ್ವಿ. ಅಲ್ಲೇ ಹೋಗಿ ಒಂದು ಬಿರಿಯಾನಿ, ಒಂದು ಸ್ಟಾರ್ಟರ್ ತೊಗೊಂಡು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕೆಂದರೆ ಸ್ಯಾಂಡ್ವಿಚ್ಚು, ಜ್ಯೂಸು ಅದೆಲ್ಲ ತಿಂದಿದ್ರಿಂದ ಸ್ವಲ್ಪ ಹೊಟ್ಟೆ ತುಂಬಿತ್ತು. ಹೋಟೆಲ್ ಜಾಗ ಇರಲಿಲ್ಲ, ಅದಕ್ಕೆ 1 ತೊಗೊಂಡ್ವಿ 3 ಜನದಿಂದ. 1 ಸ್ಟಾರ್ಟರು, 1 ಬಿರಿಯಾನಿ. ಸೊ ನನಗೆ ದೊನ್ನೆ ಬಿರಿಯಾನಿನೇ ಇಷ್ಟ ಆಗುತ್ತೆ ಹೈದ್ರಾಬಾದಿ ಬಿರಿಯಾನಿಗಿಂತ. ಜಿಯನ್ಗೂ ಅಷ್ಟೇ, ನನಗೂ ಅಷ್ಟೇ. ಅದಾದಮೇಲೆ ಅಲ್ಲಿಂದ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಫೈನಲಿ ನಾವು ಜಯನಗರಿಂದ ಹೊರಟ್ವಿ. ಸೊ ಫ್ರೆಂಡ್ಸ್, ಶಾಪಿಂಗ್ ಅಂದರೆ ನಾನು ಜಾಸ್ತಿ ಮಾಡಲಿಲ್ಲ. ಇವರಿಬ್ರು ಸರಿ ಮಾಡಿಕೊಂಡ್ರು. ಏನೋ 2 RCB ಟಿ ಶರ್ಟು ಮತ್ತು ಜಿಯನ್ ಒಂದು ಜೊತೆ ತೊಗೊಂಡು ಅಷ್ಟೇ. ನಾನೇನು ಅಷ್ಟೊಂದು ತೊಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ನಿಮಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಯಾವಾಗಲೂ ಮಾಲ್ಸು ಆ ಕಡೆ ಹೋಗ್ತಿದ್ವಲ್ಲ, ಇಲ್ಲೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ತೊಗೊಳ್ಳೋಣ ನೋಡಿ. ಏನೋ ಅಷ್ಟೊಂದು ಯಾವುದು ನನಗೆ ಇಷ್ಟ ಆಗೋಂಥದ್ದು ಏನೂ ಇರಲಿಲ್ಲ. ಅಂದರೆ ರಿಟರ್ನ್ ಗಿಫ್ಟ್ ಥರ ಅನ್ನೋದೇ ಮನೆಗೆ ಬರೋರಿಗೆ ತಾಂಬೂಲಕ್ಕೆ ಜೊತೆಗೆ ಏನಾದ್ರು ಕೊಡೋಕ್ಕೆ ಅಂದ್ಬಿಟ್ಟು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಆಮೇಲೆ ವಾಪಸ್ ಬಂದ್ವಿ. ಆಮೇಲೆ ಅಲ್ಲೇ ದೊನ್ನೆ ಬಿರಿಯಾನಿಗೆ ಹೋಗಿದ್ವಿ. ಟೇಸ್ಟ್ ಓಕೆ ಆಗಿತ್ತು, ಫುಲ್ ಚೆನ್ನಾಗಿತ್ತು ಅಂತ ಏನಿರಲಿಲ್ಲ. ಆಮೇಲೆ ಅಲ್ಲಿಂದ ಇನ್ನೊಂದು ಯಾವುದದ್ದು ಐಸ್ ಕ್ರೀಮ್, ಯಾವುದು ಏನೋ ಒಂದು ಐಸ್ ಕ್ರೀಮ್ ಇತ್ತು ಪ್ಲೇಸು. ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಬಟ್ ಬ್ರೌನಿ ಚೆನ್ನಾಗಿಲ್ಲ. ಜಿಯನ್ ಚಾಕ್ಲೇಟ್ ತೊಗೊಂಡಿದ್ದು, ಅದೇ ಹೇಗಿತ್ತೋ ಗೊತ್ತಿಲ್ಲ. ಬಟ್ ಬ್ರೌನಿ, ಸಿಸ್ಲಿಂಗ್ ಬ್ರೌನಿ ತೊಗೊಂಡಿದ್ವಿ. ಅದು ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಜ್ಯೂಸ್ ಮತ್ತೆ ಸ್ಯಾಂಡ್ವಿಚ್ ಸೂಪರ್ ಆಗಿತ್ತು ಕೂಲ್ ಜಾಯಿಂಟ್ ಅಲ್ಲಿ. ಆಮೇಲೆ ಇಲ್ಲಿ ದೋಸಾ ಕ್ಯಾಂಪ್ ಇತ್ತಲ್ಲ, ಅಲ್ಲೇ ತಿನ್ಬೋದಿತ್ತಲ್ಲ. ಆಮೇಲೆ ಅನ್ಸು ದೋಸಾ ಕ್ಯಾಂಪಲ್ಲಿ ತಿನ್ಬೇಕಿತ್ತು ಅಂತ, ಯಾಕೆಂದ್ರೆ ತುಂಬ ಜನ ಇದ್ರು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. 1 hour ತೋರಿಸ್ತಾ ಇದೆ, 47 ಮಿನಿಟ್ಸ್ ತೋರಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಿನ್ನೆ ವ್ಲಾಗ್ ನೋಡ್ತಾ ಇದ್ರಿ ನೀವು. ಏನಂದರೆ ನಾವು ಜಯನಗರ್ಗೆ ಹೋಗಿದ್ವಿ. ಶಾಪಿಂಗ್ ಮಾಡಬೇಕಂತ ಏನಿರಲಿಲ್ಲ, ಸುಮ್ಮನೆ ಸುತ್ತಾಕೊಂಬರೋಣ ಅಂತಿತ್ತು. ನಾನು ಆಲ್ರೆಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಶಾಪಿಂಗ್ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಸಿಗುತ್ತೆ, ಏನೆಲ್ಲ ಸಿಗುತ್ತೆ ಅಲ್ಲಿ. ಮತ್ತು ನಾನು ಅವಾಗ ಏನೇನು ಶಾಪಿಂಗ್ ಮಾಡಿದ್ದೆ ಅದು ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ, ಅದು ವಿಡಿಯೋ ನೋಡ್ಬೋದು. ಹಾಗೆ ಇವಾಗ ಹೋಗಿದ್ದು ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಂತ ಯಾವಾಗಲೂ ಮಾಲ್ಗೆ ಹೋಗ್ತಾ ಇದ್ವಿ. ಮತ್ತು ಶಾಪಿಂಗ್ ನನಗೆ ಮಾಡೋದೇನಿರಲಿಲ್ಲ. ಅಂದರೆ ಇವಾಗ ರೀಸೆಂಟಾಗಿ ಸೇಲಲ್ಲಿ ಎಷ್ಟೊಂದು ಶಾಪಿಂಗ್ ಮಾಡಿದ್ದೆ, ನೀವು ನೋಡ್ಬೋದು ನೀವು. ಅದಕ್ಕೆ ಶಾಪಿಂಗ್ ಬೇಡ ಅಂತ ಅನ್ನಿಸ್ತು. ಬಟ್ ನಿಮಗೆಲ್ಲ ತೋರಿಸ್ಬೇಕಂತ ಇತ್ತು, ಅದಕ್ಕೆ ಹೋಗದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಂಗೆ ಜಯನಗರ್ಗೆ ಹೋದರೆ ಒಂಥರ ಖುಷಿ ಆಗುತ್ತೆ. ಎಲ್ಲ ಸುತ್ತಾಡಿಕೊಂಡು ಆಮೇಲೆ ಅಲ್ಲೇ ಹೊರಗಡೆ ಹೋಗಿ ತಿನ್ಕೊಂಡು ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದಾಗ ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ವ್ಲಾಗ್ ಎಂಡ್ ಮಾಡಿಲ್ಲ ನಾನು, ಇವಾಗ ಎಂಡ್ ಮಾಡಬೇಕು. ಅದಕ್ಕೆ ಮುಂಚೆ ಒಂದು 2-3 ಐಟಮ್ಸು ಜಿಯನ್ಗೆ ಅಂತ ತೊಗೊಂಡಿದ್ದು, ಬಟ್ ನಾನೇನೋ ತೊಗೊಳ್ಳಿಲ್ಲ. ಸೊ ಇದು ಜಿಯನ್ ಒಂದು ಅಂಬ್ರೆಲಾ ತೆಗೆಸ್ಕೊಂಡ, ಅಲ್ಲಿ ಚೆನ್ನಾಗಿತ್ತು. ಇದೇ ಸೇಮ್ ಅಂಬ್ರೆಲ್ಲ ನಾವು ಲಾಸ್ಟ್ H&M ತೊಗೊಂಡಿದ್ದಾಗ 1500 ಏನೋ ಕೊಟ್ಟಿದ್ವಿ. ಬಟ್ ಇಲ್ಲಿ 250 ಸಿಕ್ತು. ಆಲ್ಮೋಸ್ಟ್ ನನಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ. ಸ್ಪೈಡರ್ ಮ್ಯಾನ್ ಬೇಕಂತ ಅವನಿಗೆ ಗೊತ್ತಲ್ಲ, ಅವೆಂಜರ್ಸು, ಸ್ಪೈಡರ್ ಮ್ಯಾನು, ಸೂಪರ್ ಹೀರೋಸು ಇದೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಸೊ ಬೇಕು ಅಂತ ತೊಗೊಂಡ. ಮತ್ತು ಇಲ್ಲೇನೋ ಬೇರೆ ಒಂದು ವಿಸಲ್ ಬೇರೆ ಇದೆ, ಅವನಿಗೆ ಇಷ್ಟ ಆಗುತ್ತೆ.
ಅದು ಬಿಟ್ಟರೆ ಜಿಯನ್ ಮತ್ತು ಚಂದು ಇಬ್ರು ಜರ್ಸಿ ತೊಗೊಂಡ್ರು RCBದು. ನನ್ನ ಹತ್ರ ಇತ್ತು. ನಾನು ರೀಸೆಂಟಾಗಿ RCBದು ಫೈನಲ್ ಮ್ಯಾಚ್ ಇದ್ದಾಗ ನಾವೆಲ್ಲ ವೀಡಿಯೋ ಮಾಡಿದ್ವಿ. ನಮ್ಮ ಸೊಸೈಟಿಲಿ ಎಲ್ಲರೂ ಸೇಮ್ ಥರ ಟಿ ಶರ್ಟ್ ಹಾಕ್ಕೊಂಡು ಅಂದರೆ ಜರ್ಸಿ ಹಾಕ್ಕೊಂಡು ಆ ವಿಡಿಯೋ ಮಾಡಿದ್ವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇದೆ, ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಸೊ ಸೇಮ್ ಇವಾಗ ಅವರಿಗೂ ಬೇಕಂದ್ಬಿಟ್ಟು ತೊಗೊಂಡು ಜಿಯನ್ದಿದ್ದು, ಇದು ಚಂದದು. ಸೊ ಇಷ್ಟೇ, ಏನು ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ. ಇಷ್ಟೇ, ಶಾಪಿಂಗ್ ಅಂತ ಏನು ಮಾಡಲಿಲ್ಲ. ನನಗೆ ಅಂತ ನಾನು ಏನೂ ತೊಗೊಳ್ಳಿಲ್ಲ. ಯಾಕೆಂದರೆ ಇವಾಗ ರೀಸೆಂಟಾಗಿ ತೊಗೊಂಡಿದ್ರಿಂದ ಏನು ತೊಗೋಬೇಕು ಅಂತ ಅಷ್ಟೊಂದು ಮನಸ್ಸು ಆಗಲಿಲ್ಲ ನನಗೆ. ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಸ್ಟ್ರೀಟ್ ಶಾಪಿಂಗ್ ಹೋಗಿ ಏನೋ ಶಾಪಿಂಗ್ ಮಾಡದೆ ಬಂದಿರೋದು. ಇಲ್ಲಾಂದರೆ ನೀವು ನೋಡಿರ್ತೀರ, ನಾನು ಸ್ಟ್ರೀಟ್ ಶಾಪಿಂಗ್ ಹೋದರೆ ಒಂಥರ ಏನಾದ್ರು ತೊಗೊಬೇಕಂತ ಅನಿಸುತ್ತೆ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ತೊಗೋಬೇಕಂತ ಇತ್ತು. ಬಟ್ ಯಾಕೋ ನನಗೆ ಅಲ್ಲಿ ನನಗೆ ಬೇಕಾಗಿರೋ ಥರ ಯಾವುದೂ ಸಿಗಲಿಲ್ಲ, ಅದರಿಂದ ತೊಗೊಳೋದಕ್ಕೆ ಹೋಗಲಿಲ್ಲ. ಇಷ್ಟು ಅಂದರೆ ನೀವು ಹೋಗ್ಬೋದು. ಅಂದರೆ ಏನಾಯಿತು ಅಂದರೆ ನೆನ್ನೆ ನಮಗೆ ಸ್ವಲ್ಪ ಮಳೆ ಬೇರೆ ಬಂದುಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಅದು ಕೂಡ ಆಯಿತು. ಮಳೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆರಾಮಾಗಿರೋದು. ಶೂಟ್ ಮಾಡೋದಕ್ಕೆಲ್ಲ ಮಳೆ ಬಂದಿದ್ದರಿಂದ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು. ನೀವು ಜಯನಗರ್ಗೆ ಹೋದರೆ ನಿಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ. ಅಂದರೆ ಜೀನ್ಸ್ ಆಗ್ಬೋದು, ಕುರ್ತಾಸ್ ಆಗ್ಬೋದು, ನೈಟ್ ವೇರ್ಸ್ ಆಗ್ಬೋದು, ಎಲ್ಲ ತುಂಬ ವೆರೈಟೀಸ್ ಇರುತ್ತೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಶಾಪಿಂಗ್ದು. ಎಷ್ಟೊಂದು ಜನ ಶಾಪಿಂಗ್ ಮಾಡ್ತಿರ್ತಾರೆ, ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಸ್ಟ್ರೀಟ್ ಶಾಪಿಂಗ್ ಇಲ್ಲಾಗ್ಬೋದು, ಮಲ್ಲೇಶ್ವರಮಲ್ಲಿ ಆಗ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಕಡೆ ಅಷ್ಟೇ. ಸೊ ನಮಗೊಂಥರ ಖುಷಿ ಆಗುತ್ತೆ, ಒಂದು ವಾಕ್ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಏನಾದರೂ ಬೇಕಾದರೆ ತೊಗೊಂಡು ಬರೋದು. ಮತ್ತು ಫುಡ್ ಐಟಮ್ಸು ಅಷ್ಟೇ, ಅಲ್ಲಿ ಒಳಗಡೆನೂ ಅಷ್ಟೇ ಸ್ನ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ನಾವು ಅವಾಗ ತಾನೇ ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಕುಡ್ದಿದ್ರಿಂದ ನನಗೇನು ತಿನ್ನಬೇಕಂತ ಅನ್ನಿಸ್ಲಿಲ್ಲ. ಇಲ್ಲಾಂದರೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಎಲ್ಲರೂ ಮಂಚೂರಿ ಚಾಟ್ಸ್ ಎಲ್ಲ ತೊಗೊಂಡು ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಬಟ್ ನೆಕ್ಸ್ಟ್ ಟೈಮ್ ಅಂತ ಖಂಡಿತ ಟ್ರೈ ಮಾಡ್ತೀನಿ ಅದನ್ನು. ಸೊ ಇವತ್ತಿನ ವ್ಲಾಗ್ ಇಷ್ಟ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ